Okay. A very good afternoon to one and all gathered here in this meeting. We are from KLE Arts and Commerce College, Gadag Betigeri, and also Government First Grade College, Ankola. We are jointly organizing a special lecture on understanding the minerals. ಇಂದು ನಾವು ಮಿನರಲ್ಸ್ ಅಂದ್ರೆ ಖನಿಜ ಬಗ್ಗೆ ತಿಳುವಳಿಕೆ ಅಥವಾ ಖನಿಜದ ಅರಿವು ಕುರಿತು ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಇಂದು ಒಂದು ಹೊಸ ನಾವು ಪ್ಲಾಟ್ಫಾರ್ಮ್ ಅಂದ್ರೆ ಇದೇ ಆನ್ಲೈನ್ ಮುಖಾಂತರ ತಿಳಿದುಕೊಳ್ಬೇಕಾಗಿ ನಾವು ಇಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ಕೇಲಿ ಸಂಸ್ಥೆಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗ ಹಾಗೂ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂಕೋಲಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂಕೋಲಾ ಇವುಗಳ ಕೊಲಾಬರೇಷನ್ ಸಂಯುಕ್ತಾಶ್ರಯದಲ್ಲಿ ಇಂದು ಈ ಸ್ಪೆಷಲ್ ಲೆಕ್ಚರ್ ಅನ್ನ ಸ್ಟೇಟ್ ಲೆವೆಲ್ ಸ್ಪೆಷಲ್ ಲೆಕ್ಚರ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಸ್ಫೂರ್ತಿ ಇವರು ಇಂದು ಗವರ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಹೋಮ್ ಸೈನ್ಸ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹಾಸನ್ ಇವರು ನಮ್ಮೊಂದಿಗಿದ್ದಾರೆ. ಖನಿಜಗಳು ದೇಹಕ್ಕೆ ಅತಿ ಅವಶ್ಯಕ. ನಮಗ ಆಹಾರ ಹೆಂಗ ಮುಖ್ಯ, ಆಹಾರದಲ್ಲಿ ಅಡಕವಾಗಿರುವ ಖನಿಜಗಳು ಕೂಡ ಅಷ್ಟೇ ಮಹತ್ವದ್ದಾಗಿರ್ತತಿ. ಆ ಒಂದು ಖನಿಜಗಳ ಮಹತ್ವತೆಯನ್ನ ತಿಳಿದುಕೊಳ್ಬೇಕು ಅನ್ನೋ ಜಿಜ್ಞಾಸೆ ಇದು ಕೇವಲ ಸಿಲೆಬಸ್ಸಿಗೋಸ್ಕರ ಮಾಡಿದಂತಹ ವಿಚಾರ ಸಂಕಿರಣ ಅಲ್ಲ. ಇಂತಹ ಒಂದು ಸ್ಪೆಷಲ್ ಲೆಕ್ಚರು ನಿಮ್ಮೆಲ್ಲರಿಗೂ ದಿನದಿಂದ ನಾವು ತೆಗೆದುಕೊಳ್ಳುವಂತ ಆಹಾರದೊಳಗ ಖನಿಜಗಳು ಅಂದ್ರೆ ಯಾವುವು, ಅವು ನಮ್ಮ ದೇಹದೊಳಗೆ ಎಷ್ಟು ಇರ್ತಾವು, ಮತ್ತು ಯಾವ ಖನಿಜಗಳಿಂದ ಯಾವುದ ದೇಹಕ್ಕೆ ಅನುಕೂಲತೆಗಳಿದೆ, ಅನಾನುಕೂಲತೆಗಳಂತೂ ಇಲ್ಲ, ಅನುಕೂಲತೆಗಳಿದೆ, ಅದನ್ನ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗಿ ಇಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಯೂಟ್ಯೂಬ್ ಲಿಂಕ್ ಕೂಡ ಶೇರ್ ಮಾಡಲಾಗ್ತದೆ ಆ ಕೊನೆಯಲ್ಲಿ. ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಅದೇ ರೀತಿ ನಮ್ಮ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಾಂಶುಪಾಲರಾದಂತಹ ಡಾಕ್ಟರ್ ವಿಜಯ ಯು ಪಾಟೀಲ್ ಅವ್ರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಈ ಸೆಷನ್ ಅನ್ನ ಸ್ಫೂರ್ತಿಯವರಿಗೆ, ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತ ಸ್ಫೂರ್ತಿಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಓವರ್ ಟು ಯು ಸ್ಫೂರ್ತಿ ಮೇಡಮ್. ಥ್ಯಾಂಕ್ಸ್ ಮೇಡಮ್. ವಿಜಯ ಮ್ಯಾಮ್ಗೆ ನಮಸ್ಕಾರನ ತಿಳಿಸ್ತಾ. ನಮಸ್ಕಾರ ವಿಜಯ ಮ್ಯಾಮ್, ಒಂದು ರಿಕ್ವೆಸ್ಟ್, ನಂದು PPT ನಾನ್ ಶೇರ್ ಮಾಡ್ತೀನಿ, ಯಾಕಂದ್ರೆ ಅದ್ರಲ್ಲಿ RDA ಮೆನ್ಷನ್ ಮಾಡಿರ್ಲಿಲ್ಲ ನಾನು ನಿಮಗೆ ಕಳ್ಸಿದ್ರಲ್ಲಿ. ಹೌದಾ? ಸೊ ಈಗ RDA ಹಾಕೊಂಡಿದ್ದೀನಿ, ಹಂಗಾಗಿ ನಾನು ಶೇರ್ ಮಾಡ್ತೀನಿ. ಓಕೆ 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 ಹಾ, ಶುರು ಮಾಡ್ರಿ ನೀವು. ಹಾ ಮೇಡಮ್. ಎಲ್ರಿಗೂ ನಮಸ್ಕಾರನ ಮತ್ತೊಮ್ಮೆ ತಿಳಿಸ್ತೀನಿ. ಸೊ ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಮಿನರಲ್ಸ್ ಅನ್ನೋ ಟಾಪಿಕ್ ನ ತಗೊಂಡು ಅದ್ರ ಬಗ್ಗೆ ಒಂದಿಷ್ಟು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡಿ ಅಂತ ಸುರೇಖಾ ಮೇಡಮ್ ಹಾಗೂ ವಿಜಯ್ ಮೇಡಮ್ ಕೇಳಿದ್ರು ನನ್ಗೆ. ಹಾಗಾಗಿ ಒಂದು ಚೊಕ್ಕದಾಗಿ ಸ್ವಲ್ಪ ಮಾಹಿತಿ, ಅಂದ್ರೆ BA ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿನ ಅಷ್ಟೇ ಕಲೆಕ್ಟ್ ಮಾಡ್ಕೊಂಡು ಇವತ್ತು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಈಗ ಮಕ್ಳೆಲ್ರು ಜಾಯ್ನ್ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ, ಸ್ಟೂಡೆಂಟ್ಸ್ ಎಲ್ರು ಜಾಯ್ನ್ ಆಗಿರ್ಬೋದು ಅಂತ. ಇವತ್ತು ನಾನು ತಗೊಂಡಿರೋ ಟಾಪಿಕ್ ಖನಿಜಗಳು, ಮಿನರಲ್ಸ್ ಅಂತ. ಮಿನರಲ್ಸ್ ಹೋಗೋದಕ್ಕೆ ಮುಂಚೆ ನಾವು ಒಬ್ಬ ಮನುಷ್ಯನಿಗೆ ಅವನ ದೇಹದ ಬೆಳವಣಿಗೆ ಆಗ್ಬೋದು ಅಥವಾ ದೇಹದ ನಿರ್ವಹಣೆ, ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಪೋಷಕಾಂಶಗಳು ಬೇಕು ಅಂತ ಹೇಳ್ತಾ ಇರ್ತೀವಿ. ಆಹಾರದ ಮೂಲಕ ನಮ್ಗೆ ಈ ಪೋಷಕಾಂಶಗಳು ಸಿಗ್ತವೆ. ಅವ್ ಯಾವೆಲ್ಲ ಅಂತ ನೋಡುವಾಗ 6 ಪೋಷಕಾಂಶಗಳು ನಮ್ಗೆ ದಿನನಿತ್ಯ ಅತ್ಯಗತ್ಯ ಇರುತ್ತೆ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಶರ್ಕರ ಪಿಷ್ಟ ಅಂತ ಕರಿತೀವಿ ಕನ್ನಡದಲ್ಲಿ. ಎರಡನೇದಾಗಿ ಪ್ರೋಟೀನ್ಸ್, ಮೂರನೇದಾಗಿ ಫ್ಯಾಟ್, ಕೊಬ್ಬು ಬೇಕು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ. ನಂತರ ವಿಟಮಿನ್ಸ್, ಮಿನರಲ್ಸ್, ಹಾಗೆ ನೀರು. ಈ 6 ಪೋಷಕಾಂಶಗಳು ನಮಗೆ ಪ್ರತಿನಿತ್ಯ ನಾವು ತಗೊಳ್ತಾನೆ ಇರ್ಬೇಕಾಗತ್ತೆ. ಎಲ್ಲಿಂದ ಈ ಪೋಷಕಾಂಶಗಳು ನಮ್ಗೆ ಸಿಗುತ್ತೆ ಅಂದ್ರೆ ನಾವು ಸೇವಿಸುವಂತ ದಿನನಿತ್ಯದ ಆಹಾರದ ಮೂಲಕ. ಇಲ್ಲೊಂದು ಮೈ ಪ್ಲೇಟ್ ಕಾನ್ಸೆಪ್ಟ್ ಇದೆ. ಸೊ ಇದರಲ್ಲಿ ನಾವು ದಿನನಿತ್ಯ ಯಾವ ಆಹಾರ ಪದಾರ್ಥಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಅಂತ ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ತೋರಿಸಿದರೆ, ಈ ಮೂಲಕ ನಾವು ಆಹಾರವನ್ನು ತೆಗೆದುಕೊಂಡಾಗ ಇಲ್ಲಿರುವಂತ ಇಷ್ಟೂ ಪೋಷಕಾಂಶಗಳು ನಮ್ಗೆ ಅತ್ಯಗತ್ಯ ಅಮೌಂಟ್ ನಲ್ಲಿ, ಪ್ರಮಾಣದಲ್ಲಿ ಸಿಕ್ಕುತ್ತೆ. ಇಲ್ಲಿ ನೀರನ್ನ ಕೂಡ ಮೆನ್ಷನ್ ಮಾಡಿದೀವಿ. ಯಾಕೆ ನೀರು ಅಂತ ಅಂದ್ರೆ, ಮೇಲೆ ತಿಳಿಸಲಾಗಿರುವಂತಹ ಈ 5 ಪೋಷಕಾಂಶಗಳು ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ನೀರು ಕೂಡ ಅಷ್ಟೇ ಅಗತ್ಯ ಇರೋದ್ರಿಂದ ನೀರನ್ನು ಕೂಡ ಒಂದು ಪೋಷಕಾಂಶ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಇಷ್ಟು ಪೋಷಕಾಂಶಗಳಲ್ಲಿ ಇವತ್ತು ನಾವು ಮಾತನಾಡ್ಬೇಕಾಗಿರೋದು ಮಿನರಲ್ಸ್, ಖನಿಜಗಳ ಬಗ್ಗೆ ನಾವು ಮಾತನಾಡ್ಬೇಕಾಗತ್ತೆ.
ಖನಿಜಗಳು ಅಂದ್ರೆ ಏನು, ಎಲ್ಲಿಂದ ಸಿಕ್ಕುತ್ತೆ ನಮ್ಗೆ ಇದು ಅಂತ ನಾವು ನೋಡೋದಾದ್ರೆ, ನಮ್ಗೆ ಮನುಷ್ಯರಿಗೆ ಯಾವುದೇ ಪೋಷಕಾಂಶ ಇರ್ಬೋದು ಆಹಾರದ ಮೂಲಕವೇ ಸಿಕ್ಕುತ್ತೆ. ಅದು ಮೇಲೆ ತಿಳಿಸಿದಂತ 6 ಪೋಷಕಾಂಶಗಳು ಹೌದು. ಈಗ ಖನಿಜಗಳು ಎಲ್ಲಿಂದ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಖನಿಜಗಳು ಎಲ್ಲಿರುತ್ತೆ? ಮಣ್ಣಿನಲ್ಲಿ ಇರುತ್ತೆ. ಸೊ ಮಣ್ಣಿನ ಮೇಲೆ ಬೆಳೆಯುವಂತಹ ಮರ ಗಿಡಗಳು ಈ ಖನಿಜಾಂಶಗಳನ್ನ ಹೀರ್ಕೊಂಡು ಬೆಳೆದಿರ್ತವೆ. ಅವುಗಳು ಬಿಡುವಂತ ಹಣ್ಣು, ಹೂವು, ಕಾಂಡಗಳು, ಸೊಪ್ಪು, ಇವುಗಳಲ್ಲಿ ಇರುವಂತಹ ಖನಿಜಾಂಶ ನಾವು ಅವುಗಳನ್ನ ಸೇವಿಸಿದಾಗ ನಮ್ಮ ದೇಹಕ್ಕೆ ಬಂದು ಸೇರುತ್ತೆ. ಈಗ ಈ ಖನಿಜಗಳಿಂದ ಏನೆಲ್ಲ ಕಾರ್ಯಗಳು ನಮ್ಮ ದೇಹದಲ್ಲಿ ನಡೆಯುತ್ತೆ, ಯಾವೆಲ್ಲ ಕಾರಣಕ್ಕಾಗಿ ಖನಿಜಗಳು ಬೇಕಾಗುತ್ತೆ, ಅವುಗಳ ಆಹಾರ ಮೂಲಗಳು ಏನು, ದಿನನಿತ್ಯ ಎಷ್ಟು ಪ್ರಮಾಣದಲ್ಲಿ ಯಾವ ಖನಿಜ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ, ಹಾಗೇನೆ ಅವುಗಳ ಕೊರತೆಯಿಂದ ಉಂಟಾಗುವಂತ ಸಮಸ್ಯೆಗಳು ಏನೇನು ಅಂತ ನಾವು ನೋಡ್ಬೇಕು. ಮಿನರಲ್ಸ್ ಅಂದ್ರೆ ಏನು, ಖನಿಜಗಳು ಅಂದ್ರೆ ಏನು? ಇವು ಅಜೈವಿಕ ಧಾತುಗಳು ಮಣ್ಣಿನಲ್ಲಿ ಸಿಕ್ಕುವಂಥದ್ದು. ಇದು ನಾವು ಪೀರಿಯಾಡಿಕ್ ಟೇಬಲ್ ನ ನೋಡಿದ್ರೆ ಅದ್ರಲ್ಲಿ ಸಾಕಷ್ಟು ಮಿನರಲ್ಸ್ ಗಳು ಇರ್ತವೆ. ಆ ಎಲ್ಲಾ ಮಿನರಲ್ಸ್ ಗಳು ನಮ್ಮ ದೇಹಕ್ಕೆ ಅಗತ್ಯವಿರೋದಿಲ್ಲ. ಒಂದು 10ರಿಂದ 14 ಖನಿಜಗಳು ನಮ್ಮ ದೇಹಕ್ಕೆ ಅತ್ಯಗತ್ಯ ಅಂತ ಸೈಂಟಿಸ್ಟ್ ಗಳು ಈವರೆಗೆ ಕಂಡು ಹಿಡಿದಿದ್ದಾರೆ. ಆ ಪೋಷಕಾಂಶಗಳ ಕಾರ್ಯಗಳು ಏನೇನು ಅಂತ ನಾವು ನೋಡ್ಕೊಂಡು ಹೋಗೋಣ ಮುಂದಕ್ಕೆ. ಈಗ ಖನಿಜಗಳು ಅಂತ ತೆಗೆದುಕೊಂಡಾಗ ನಮ್ಗೆ ಅದರಲ್ಲಿ 2 ವಿಧ. ಯಾವ ಆಧಾರದ ಮೇಲೆ ಇವುಗಳನ್ನ 2 ವಿಧವಾಗಿ ವಿಂಗಡಿಸಿದ್ದಾರೆ ಅಂತ ಅಂದ್ರೆ, ದಿನನಿತ್ಯ ನಮ್ಮ ದೇಹಕ್ಕೆ ಯಾವ ಖನಿಜ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋ ಆಧಾರದ ಮೇಲೆ 2 ವಿಭಾಗವನ್ನ ಮಾಡಿದ್ದಾರೆ. ಮೈಜರ್ ಮಿನರಲ್ಸ್ ಅಥವಾ ಮ್ಯಾಕ್ರೋ ಮಿನರಲ್ಸ್ ಅಂತ ಕರಿತೀವಿ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಿರುವಂತದ್ದು, ಕನ್ನಡದಲ್ಲಿ ನಾವು ಪ್ರಮುಖ ಖನಿಜಗಳು ಅಂತ ಹೇಳ್ಬೋದು. ಯಾವ ಖನಿಜಗಳು ನಮ್ಮ ದೇಹಕ್ಕೆ ಒಂದು ದಿನಕ್ಕೆ 100 ಮಿಲಿಗ್ರಾಮ್ಗಿಂತ ಹೆಚ್ಚಿಗೆ ಬೇಕು, ಅಂಥ ಖನಿಜಗಳನ್ನ ನಾವು ಮೇಜರ್ ಮಿನರಲ್ಸ್ ಅಥವಾ ಪ್ರಮುಖ ಖನಿಜಗಳು ಅಂತ ಕರಿತೀವಿ. ಇನ್ನು 100 ಮಿಲಿಗ್ರಾಮ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಬೇಕಿರುವಂತ ಖನಿಜಗಳನ್ನ ನಾವು ಸೂಕ್ಷ್ಮ ಖನಿಜಗಳು ಅಥವಾ ಮೈಕ್ರೋ ಮಿನರಲ್ಸ್ ಅಂತ ಕರಿತೀವಿ. ಈಗ ಇಲ್ಲೊಂದು ಕ್ಲಾಸಿಫಿಕೇಶನ್ ಪಿಕ್ಚರ್ ಇದೆ. ಇದರಲ್ಲಿ ಮೇಜರ್ ಎಲಿಮೆಂಟ್ಸ್ ಅಂದ್ರೆ ಯಾವ್ದ್ಯಾವ್ದು, ಹಾಗೆ ಟ್ರೇಸ್ ಎಲಿಮೆಂಟ್ಸ್ ಅಥವಾ ಮೈಕ್ರೋ ಮಿನರಲ್ಸ್ ಅಂದ್ರೆ ಯಾವ್ದ್ಯಾವ್ದು ಅಂತ ಇಲ್ಲಿ ಮೆನ್ಷನ್ ಮಾಡಿದೀವಿ. ಸೊ ಹೀಗೆ ಒಂದಷ್ಟು ಖನಿಜಗಳು ನಮ್ಮ ದೇಹಕ್ಕೆ ಪ್ರತಿನಿತ್ಯ ಬೇಕಾಗುತ್ತೆ. ಆದರೆ ಇವತ್ತು ನಾವು ಸಮಯದ ಅಭಾವದಿಂದ ಇಷ್ಟು ಖನಿಜಗಳ ಬಗ್ಗೆ ನಾವು ವಿವರವಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾಧಾರಣವಾಗಿ ಅಥವಾ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ್ಗೆ ಕೊರತೆಯಿಂದ ಅಸ್ವಸ್ಥತೆ ಹೆಚ್ಚಾಗಿ ಉಂಟು ಮಾಡುವಂತ ಖನಿಜಗಳು ಯಾವ್ದ್ಯಾವ್ದಿದೆ, ಅಥವಾ ತುಂಬಾ ಪ್ರಮುಖವಾದ ಕಾರ್ಯವನ್ನ ನಡೆಸುವಂತ ಖನಿಜಗಳು ಯಾವೆಲ್ಲ ಇದೆ, ಆ ಪ್ರಮುಖ ಖನಿಜಗಳ ಬಗ್ಗೆ ಮಾತ್ರ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ಈಗ ನಮಗೆ ಪ್ರಮುಖ ಖನಿಜಗಳಲ್ಲಿ ಇವತ್ತು ನಾವು ಕ್ಯಾಲ್ಸಿಯಂ, ಫಾಸ್ಫರಸ್ ಹಾಗೆ ಮೆಗ್ನೀಷಿಯಂ ಬಗ್ಗೆ ಮಾತನಾಡ್ತೀವಿ. ಇನ್ನು ಟ್ರೇಸ್ ಎಲಿಮೆಂಟ್ಸ್ ಅಂತ ಬಂದಾಗ ಇಲ್ಲಿ ಐರನ್, ಅಯೋಡಿನ್ ಮತ್ತೆ ಫ್ಲೋರಿನ್ ಬಗ್ಗೆ ಮಾತನಾಡ್ತೀವಿ. ಇಲ್ಲಿ ಫ್ಲೋರಿನ್ ಮೆನ್ಷನ್ ಆಗಿಲ್ಲ, ಬಟ್ ಫ್ಲೋರಿನ್ ಬಗ್ಗೆ ಕೂಡ ಇವತ್ತಿನ ನಾವು ಈ ಸೆಷನ್ ನಲ್ಲಿ ಮಾತನಾಡೋಣ. ಸೊ ಹಾಗಿದ್ರೆ ಈಗ ನಾವು 2 ವಿಭಾಗದಲ್ಲಿ ಮೊದಲನೇ ವಿಭಾಗ ಏನಿದೆ, ನಾವು ಮೇಜರ್ ಮಿನರಲ್ಸ್ ಅಥವಾ ಮ್ಯಾಕ್ರೋ ಮಿನರಲ್ಸ್ ಅಂತ ಏನ್ ಕರಿತೀವಿ, ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಬರೋದು ಖನಿಜಗಳು ಅಂದ ತಕ್ಷಣನೇ ನಮ್ಮ ದೇಹಕ್ಕೆ ಯಾವ ಖನಿಜ ಬೇಕು ಅಂತ ಕೇಳಿದ ತಕ್ಷಣ ಎಲ್ಲರೂ ಹೇಳೋದು ನಮ್ಗೆ ಕ್ಯಾಲ್ಸಿಯಂ, ಸುಣ್ಣದ ಅಂಶ ಬೇಕು ಅಂತ. ಇದು ತುಂಬಾ ಪ್ರಮುಖವಾದ ಒಂದು ಖನಿಜ. ಯಾಕೆ ಅಂತ ಅಂದ್ರೆ, ಸಾಧಾರಣವಾಗಿ ಎಲ್ರಿಗೂ ಗೊತ್ತಿದೆ, ನಮ್ಮ ಮೂಳೆ ಗಟ್ಟಿಯಾಗ್ಬೇಕು, ಮೂಳೆಯ ಬೆಳವಣಿಗೆ ಆಗ್ಬೇಕು ಅಂದ್ರೆ ಅಲ್ಲಿ ಕ್ಯಾಲ್ಸಿಯಂನ ಅವಶ್ಯಕತೆ ಇದ್ದೇ ಇರುತ್ತೆ ಅಂತ. ನಮ್ಮ ದೇಹಕ್ಕೆ ಒಂದು ರಚನೆಯನ್ನ ಕೊಡುವಂಥದ್ದು, ನಮ್ಮ ಸ್ನಾಯುಗಳಿಗೆ ಬಲವನ್ನ ಕೊಡುವಂಥದ್ದು ನಮ್ಮ ಮೂಳೆಗಳೇ. ನಮಗೊಂದು ಆಕಾರ ಸಿಕ್ಕಿರೋದೇ ನಮ್ಮ ಮೂಳೆಗಳಿಂದ. ಹಾಗಾಗಿ ಮೂಳೆ ಅತ್ಯಂತ ಗಟ್ಟಿಯಾದಂತ ಒಂದು ಅಂಗ ನಮ್ಮ ದೇಹದಲ್ಲಿ. ಮೂಳೆ ಜೊತೆಗೆ ಹಲ್ಲುಗಳು ಕೂಡ. ಸೊ ಇವುಗಳ ಬೆಳವಣಿಗೆ ಮತ್ತೆ ಇವುಗಳ ನಿರ್ವಹಣೆ ಸರಿಯಾಗಿ ಜೀವನ ಪೂರ್ತಿ ನಡಿಬೇಕು ಅಂತಂದ್ರೆ ನಾವು ಅತ್ಯಗತ್ಯ ಪ್ರಮಾಣದಲ್ಲಿ ಕ್ಯಾಲ್ಸಿಯಂನ ಪ್ರತಿದಿನ ತೆಗೆದುಕೊಳ್ಬೇಕಾಗತ್ತೆ. ಏನೆಲ್ಲ ಕಾರ್ಯಗಳು ಕ್ಯಾಲ್ಸಿಯಂನಿಂದ ನಡೆಯುತ್ತೆ ಅಂತ ನಾವು ನೋಡೋದಾದ್ರೆ, ನಮ್ಮ ಆಗಲೇ ತಿಳಿಸಿದ ಹಾಗೆ ನಮ್ಮ ಹಲ್ಲುಗಳು ಮತ್ತೆ ಮೂಳೆಗಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆಯಾಗಿ ಅದು ಏನು ಭಾರವನ್ನ ಎತ್ತುವಂತ ಸಾಮರ್ಥ್ಯವನ್ನ ಅಥವಾ ಯಾವುದೇ ತುಂಬಾ ಕಷ್ಟಕರವಾದ ಕೆಲಸವನ್ನ ಮಾಡುವಂತ ಸಾಮರ್ಥ್ಯವನ್ನ ಯಾವಾಗ ನಮ್ಮ ಮೂಳೆಗಳು ಪಡ್ಕೊಳ್ಳುತ್ತೆ ಅಂತಂದ್ರೆ, ನಮ್ಮ ಮೂಳೆಯ ಜೀವಕೋಶಗಳ ಸುತ್ತ ಕ್ಯಾಲ್ಸಿಯಂ ಅಂಶ ಬಂದು ಸೇರ್ಕೊಂಡಾಗ. ಅವಾಗ ಕ್ಯಾಲ್ಸಿಯಂ ಅಂದ್ರೆ ಈಗ ಖನಿಜ ಅಂತ ಅಂದ್ರೆ ಗಟ್ಟಿಯಾದಂತ ಒಂದು ಪದಾರ್ಥ ಅನ್ನೋ ಅರ್ಥ. ಹಾಗಾಗಿ ಮೂಳೆಯ ಜೀವಕೋಶಗಳ ಸುತ್ತ ಈ ಕ್ಯಾಲ್ಸಿಯಂ ಒಂದು ಕೂತ್ಕೊಂಡಾಗ ಮೂಳೆಗೆ ಒಂದು ಗಡಸುತನ ಅಥವಾ ಏನಂತೀವಿ ಸ್ಟ್ರೆಂತ್ ಬರುತ್ತೆ. ಕ್ಯಾಲ್ಸಿಯಂನ ಕೊರತೆ ಇದ್ದಾಗ ಮೂಳೆಗಳು ಸಾಂದ್ರತೆ ಕಡಿಮೆಯಾಗ್ತಾ ಬರುತ್ತೆ. ಸೊ ಮೊದಲನೇ ಕಾರ್ಯ ನಮ್ಮ ಮೂಳೆ ಹಾಗೂ ಹಲ್ಲುಗಳ ಬೆಳವಣಿಗೆ ಹಾಗೂ ನಿರ್ವಹಣೆಗಾಗಿ ಕ್ಯಾಲ್ಸಿಯಂ ಬೇಕಾಗುತ್ತೆ.
ನಂತರದ ಕಾರ್ಯ ಏನು ಅಂತ ಅಂದ್ರೆ ಈಗ ನರವಾಹಕಗಳು ಅಂದ್ರೆ ನಮ್ಮ ನರಮಂಡಲದಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಗೆ ಏನು ನಮ್ಮ ಸೆನ್ಸರಿ ಆರ್ಗನ್ಸ್ ಮೂಲಕ ಬರುವಂತ ಇಂಪಲ್ಸಸ್ ನಮ್ಮ ಮೆದುಳಿಗೆ ಕ್ಯಾರಿ ಆಗ್ಬೇಕು ಅಂತಂದ್ರೆ ನರಮಂಡಲದಲ್ಲಿ ಇಂಪಲ್ಸಸ್ ಕ್ಯಾರಿ ಆಗ್ತಿರ್ಬೇಕು, ಮೆಸೇಜ್ ಪಾಸ್ ಆಗ್ತಿರ್ಬೇಕು. ಸೊ ಇದನ್ನ ನಾವೇನಂತ ಕರಿತೀವಿ, ನರ್ವ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಈ ಕೆಲಸ ನಡಿಬೇಕು ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರಬೇಕು. ಒಂದು ವೇಳೆ ಇಲ್ಲದೆ ಹೋದಲ್ಲಿ ಸರಿಯಾಗಿ ಮೆಸೇಜ್ ನಮ್ಮ ಏನಂತೀವಿ ಈ ಸೆನ್ಸ್ ಆರ್ಗನ್ಸ್ ಇಂದ ಬ್ರೈನ್ಗೆ ಅಥವಾ ಬೇರೆ ಯಾವುದೇ ಅಂಗದಿಂದ ಬ್ರೈನ್ಗೆ ಈ ಮೆಸೇಜ್ ತಲುಪೋದು ಡಿಲೇ ಆಗುತ್ತೆ. ಅದರಿಂದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಇನ್ನು ರಕ್ತ ಹೆಪ್ಪುಗಟ್ಟುವಿಕೆಗೂ ಕೂಡ ಕ್ಯಾಲ್ಸಿಯಂ ಬೇಕಾಗುತ್ತೆ. ನಮ್ಗೆ ಗಾಯ ಆದಾಗ, ಸಣ್ಣ ಪುಟ್ಟ ಗಾಯ ಆದಾಗ ಒಂದು 2 ನಿಮಿಷದಲ್ಲಿ ರಕ್ತಸ್ರಾವ ತಂತಾನೆ ನಿಂತು ಹೋಗುತ್ತೆ. ಇದಕ್ಕೆ ಒಂದಷ್ಟು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ ಅನ್ನೋದು ಕೂಡ ಒಂದು. ಕ್ಯಾಲ್ಸಿಯಂ ಕೊರತೆ ಆದಾಗ ಕೂಡ ರಕ್ತದ ಹೆಪ್ಪುಗಟ್ಟುವಿಕೆ ನಿಧಾನ ಆಗ್ಬೋದು, ಡಿಲೇ ಆಗ್ಬೋದು. ಇನ್ನು ನಮ್ಮ ಹೃದಯ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ನಮ್ಮ ರಕ್ತದಲ್ಲಿ ಕ್ಯಾಲ್ಸಿಯಂನ ಅಂಶ ಸಮ ಪ್ರಮಾಣದಲ್ಲಿ ಇರಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಹೃದಯದ ಕಾರ್ಯಗಳು ಏರುಪೇರು ಆಗಬಹುದು. ಅದರ ಜೊತೆಯಲ್ಲಿ ನಮ್ಮ ಸ್ನಾಯುಗಳು, ನಾವು ಯಾವುದೇ ಕೆಲಸ ಮಾಡಬೇಕು ಅಥವಾ ನಡಿಬೇಕು, ಮೂವ್ಮೆಂಟ್ ಮಾಡಬೇಕು ಅಂದ್ರೆ ಅಲ್ಲಿ ನಮ್ಮ ಸ್ನಾಯುಗಳು ಕೆಲಸವನ್ನ ಮಾಡಬೇಕಾಗುತ್ತೆ. ಈ ಸ್ನಾಯುಗಳ ಸರಿಯಾದ ರೀತಿಯ ಸಂಕುಚಿತ ಮತ್ತೆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಅಂತ ಏನ್ ಕರಿತೀವಿ, ಈ ಕಾರ್ಯ ಆಗ್ಬೇಕನ್ನೋವಾಗ ಕೂಡ ಕ್ಯಾಲ್ಸಿಯಂ ಬೇಕಾಗುತ್ತೆ. ಸೊ ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ಅಗತ್ಯ ಪ್ರಮಾಣದ ಕ್ಯಾಲ್ಸಿಯಂನ ತಗೊಳ್ದೆ ಹೋದಾಗ ನಮ್ಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ಬೋದು. ಯಾವ್ದ್ಯಾವ್ದು ಅಂತ ನಾವು ನೋಡ್ತಾ ಹೋದ್ರೆ ಆಸ್ಟಿಯೋಪೊರೋಸಿಸ್ ಅನ್ನುವಂತ ಒಂದು ಸಮಸ್ಯೆ, ಆಸ್ಟಿಯೋಮಲೇಷಿಯಾ, ರಿಕೆಟ್ಸ್, ಟೆಟಾನಿ, ಇವೆಲ್ಲ ರಿಟಾರ್ಡೆಡ್ ಗ್ರೋತ್ ಅಂತಂದ್ರೆ ಕುಂಠಿತ ಬೆಳವಣಿಗೆ. ಹಾಗೆ ಹಲ್ಲುಗಳು ಸರಿಯಾದ ರೀತಿಯಲ್ಲಿ, ಅಂದ್ರೆ ಈ ಹಲ್ಲು ಮಕ್ಕಳಲ್ಲಿ ನೋಡಿ ಗಟ್ಟಿ ಇರೋದಿಲ್ಲ. ಅನಂತರ ಬಿದ್ದು ಹುಟ್ಟುವಂತ ಹಲ್ಲು ಸರಿಯಾಗಿ ಕ್ಯಾಲ್ಸಿಯಂನ ತಗೊಳ್ತಾ ಇದ್ರೆ ಮಗು ಗಟ್ಟಿಯಾದ ಸದೃಢವಾದಂತ ಹಲ್ಲುಗಳು ಹುಟ್ಟುತ್ತವೆ. ಒಂದ್ ವೇಳೆ ತಗೊಳ್ದೆ ಹೋದಲ್ಲಿ ಹಲ್ಲುಗಳು ತುಂಬಾ ಮೃದುವಾಗಿ ಅಥವಾ ಅದರ ಏನು ಸದೃಢತೆ ಎಷ್ಟಿರ್ಬೇಕು ಅಷ್ಟು ಪಡ್ಕೊಳ್ದೆ ಹಲ್ಲುಗಳು ಪೋರ್ ಫಾರ್ಮೇಶನ್ ಆಗಬಹುದು. ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಮಲೇಷಿಯಾ, ರಿಕೆಟ್ಸ್ ಅಂದ್ರೆ ಏನು ಅಂತ ನಾವು ಮುಂದಿನ ಸ್ಲೈಡ್ಸ್ ಅಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಈಗ ಕ್ಯಾಲ್ಸಿಯಂ ಅಗತ್ಯ ಪ್ರಮಾಣದಲ್ಲಿ ತಗೊಳ್ಬೇಕು ಅಂತ ಅವಾಗಿಂದ ನಾವು ಮಾತನಾಡ್ತಿದ್ದೀವಿ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದನ್ನ ನಮ್ಗೆ ICMR ಅವರು ರೆಕಮೆಂಡೆಡ್ ಡೈಟರಿ ಅಲೋವೆನ್ಸ್ RDA ಅನ್ನೋ ಚಾರ್ಟ್ ಮೂಲಕ ಕೊಟ್ಟಿರ್ತಾರೆ. ಸೊ ಇದರ ಪ್ರಕಾರ ನಾವು ವಯಸ್ಕ ಪುರುಷರು ಎಷ್ಟು ಕ್ಯಾಲ್ಸಿಯಂನ ಒಂದು ದಿನಕ್ಕೆ ತೆಗೆದುಕೊಳ್ಬೇಕು, ವಯಸ್ಕ ಮಹಿಳೆಯರು ಎಷ್ಟು ತಗೊಳ್ಬೇಕು ಅನ್ನೋದನ್ನ ಅವರು ಆಲ್ರೆಡಿ ಚಾರ್ಟ್ ಮೂಲಕ ನೀಡಿರ್ತಾರೆ. ಅದರ ಪ್ರಕಾರ ಒಂದು ದಿನಕ್ಕೆ ವಯಸ್ಕ ಪುರುಷರು 800 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಸಿಯಂನ ತೆಗೆದುಕೊಳ್ಬೇಕಾಗತ್ತೆ. ಮಹಿಳೆಯರು ಕೂಡ 800 ಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಅನ್ನ ತಗೊಳ್ಬೇಕಾಗತ್ತೆ. ಇಲ್ಲಿ ಪುರುಷರಿಗೂ ಹಾಗೂ ಮಹಿಳೆಯರಿಗೂ ವ್ಯತ್ಯಾಸ ಏನೂ ಇಲ್ಲ ಕ್ಯಾಲ್ಸಿಯಂ RDA. ಇನ್ನು ಆಹಾರ ಪದಾರ್ಥಗಳು, ಯಾವ್ಯಾವ ಆಹಾರದ ಮೂಲಕ ನಮ್ಗೆ ಕ್ಯಾಲ್ಸಿಯಂ ಸಿಕ್ಕುತ್ತೆ ಅಂತಂದ್ರೆ ತುಂಬಾ ಮೇಜರ್ ಆಗಿ ನಮ್ಗೆ ಹಾಲು ಹಾಗೂ ಮಿಲ್ಕ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತೀವಿ. ಹಾಗೆ ಹಾಲಿನ ಉತ್ಪನ್ನಗಳು, ಚೀಸು, ಬೆಣ್ಣೆ, ತುಪ್ಪ ಇವುಗಳಲ್ಲೂ ಇರುತ್ತೆ. ಇನ್ನು ಹಸಿರು ಸೊಪ್ಪುಗಳಲ್ಲಿ ಕೂಡ, ಅಂದ್ರೆ ಮಣ್ಣಿನಿಂದ ನೇರವಾಗಿ ಬೆಳೆಯುವಂತದ್ದಾಗಿರೋದ್ರಿಂದ ಆ ಗಿಡದ ಕಾಂಡಗಳಲ್ಲಿ, ಎಲೆಗಳಲ್ಲಿ ಹೇರಳವಾದಂತ ಕ್ಯಾಲ್ಸಿಯಂ ಇರುತ್ತೆ. ಮೊಟ್ಟೆ, ಹಾಗೆ ಸಾಲ್ಮನ್ ಫಿಶ್ ಅಂತ ಕರಿತೀವಿ, ಇಂಥವುಗಳಲ್ಲಿ ಅತಿ ಹೆಚ್ಚಾದ ಕ್ಯಾಲ್ಸಿಯಂ ಇರುತ್ತೆ. ಇನ್ನು ನಾವು ದಿನನಿತ್ಯ ಸೇವಿಸುವಂತ ದವಸ ಧಾನ್ಯಗಳಿಗೆ ಬಂದಾಗ ರಾಗಿ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಈಗ ಡೆಫಿಷಿಯನ್ಸಿ ಕ್ಯಾಲ್ಸಿಯಂನ ಕೊರತೆಯಿಂದ ಉಂಟಾಗೋ ಸಮಸ್ಯೆಗಳು ಇಲ್ಲಿ ಒಂದಷ್ಟು ಕಾಣಿಸ್ತಾ ಇದಾವೆ. ಅವುಗಳಂದ್ರೆ ಏನೇನು ಅಂತ ನೋಡ್ಬಿಡೋಣ. ಆಸ್ಟಿಯೋಪೊರೋಸಿಸ್ ಅಂತ ಅಂದ್ರೆ ಇದು ಮೆನೋಪಾಸ್ ಆಗಿರಂತ ಮಹಿಳೆಯರಲ್ಲಿ, ಅಂದ್ರೆ 45 ವಯಸ್ಸು 50 ವಯಸ್ಸು ದಾಟಿರೋಂಥ ಮಹಿಳೆಯರಲ್ಲಿ ಹಾಗೆ ವೃದ್ಧರಲ್ಲಿ ಕಾಣಿಸ್ಕೊಳ್ಳುವಂತ ಒಂದು ಸಮಸ್ಯೆ. ವಯಸ್ಸಾಗ್ತಾ ಹೋದಂಗೆ ಈ ಕ್ಯಾಲ್ಸಿಯಂನ ಅಬ್ಸಾರ್ಪ್ಷನ್ ಅಂದ್ರೆ ಹೀರುವಿಕೆ ಕುಂಠಿತಗೊಳ್ಳೋದ್ರಿಂದ, ಹಾಗೆ ಆಹಾರದಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲ್ಸಿಯಂನ ತಗೊಳ್ತಾ ಹೋಗೋದ್ರಿಂದ ಕ್ಯಾಲ್ಸಿಯಂನ ಕೊರತೆ ದೇಹದಲ್ಲಿ ಉಂಟಾಗಿ ಮೂಳೆಗಳು ಟೊಳ್ಳು ಬೀಳ್ತವೆ. ಇಲ್ಲಿ ನೋಡ್ಬೋದು ನೀವು, ಮೂಳೆಗಳು ಸಾಂದ್ರತೆ ಕಡಿಮೆ ಆಗುತ್ತೆ. ಅಂದ್ರೆ ಅದ್ರ ಒಳಗಡೆಯಿಂದ ಕ್ಯಾಲ್ಸಿಯಂ ರಿಅಬ್ಸಾರ್ಪ್ಷನ್ ಆಗೋ ಕಾರಣ ಈ ರೀತಿಯಾಗಿ ಟೊಳ್ಳು ಬೀಳುತ್ತೆ, ಪೋರಸ್ ಆಗುತ್ತೆ, ನಮ್ಗೆ ಹೋಲ್ಸ್ ರೀತಿಯಲ್ಲಿ ಕಾಣಿಸ್ಕೊಡುತ್ತೆ. ಹಿಂಗಾದಾಗ ಈಗ ಒಂದು ಮನೆಯನ್ನ ನಾವು ಇಟ್ಟಿಗೆನ ಒಂದ್ರ ಪಕ್ಕ ಒಂದು ಜೋಡಿಸಿ ಕಟ್ಟಿದಾಗ ಅದಕ್ಕೆ ಸ್ಟ್ರೆಂತ್ ಇರುತ್ತೆ. ಒಂದು ಗೋಡೆಯನ್ನ ಕಟ್ಟುವಾಗ ಒಂದು ಇಟ್ಟಿಗೆನ ತೆಗೆದು ಇನ್ನೊಂದು ಇಟ್ಟಿಗೆನ ಜೋಡಿಸಿ ಮತ್ತೊಂದು ಇಟ್ಟಿಗೆನ ತೆಗೆದ್ರೆ ಆ ಗೋಡೆಗೆ ಸ್ಟ್ರೆಂತ್ ಇರೋದಿಲ್ಲ. ಅದೇ ರೀತಿಯಲ್ಲಿ ಆಸ್ಟಿಯೋಪೊರೋಸಿಸ್ ಆಗುತ್ತೆ. ಸೊ ಈ ರೀತಿ ಆದಾಗ ಮೂಳೆಗಳಿಗೆ ಸ್ಟ್ರೆಂತ್ ಕಡಿಮೆ, ಸ್ವಲ್ಪ ಸಣ್ಣ ಪುಟ್ಟ ಭಾರ ಎತ್ತದಾಗ ಕೂಡ ಅವರ ಮೂಳೆ ಮುರಿಯುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಆಸ್ಟಿಯೋಮಲೇಷಿಯಾ ಅಂತ ಒಂದು ಸಮಸ್ಯೆ ಇದೆ. ಇದು ವಯಸ್ಕರಲ್ಲಿ ಕಾಣಿಸ್ಕೊಳ್ಳುವಂಥದ್ದು.
ಇಲ್ಲಿ ಕ್ಯಾಲ್ಸಿಯಂನ ಕೊರತೆಯಿಂದಾಗಿ ಮೂಳೆಗಳ ಟೊಳ್ಳು ಬೀಳೋದಿಲ್ಲ, ಬದಲಾಗಿ ಈಗ ಮೂಳೆ ಅಂತಂದ್ರೆ ಗಟ್ಟಿ ಪದಾರ್ಥ ಅನ್ನೋದು ನಮ್ಮೆಲ್ಲರ ಮನಸ್ಸಿನಲ್ಲಿದೆ. ಆದ್ರೆ ಇಲ್ಲಿ ಕ್ಯಾಲ್ಸಿಯಂನ ಕೊರತೆ ಉಂಟಾಗಿ ಮೂಳೆಗಳು ಗಟ್ಟಿಯಾಗೋ ಬದಲು ಮೃದುವಾಗಿ ಸ್ಪಾಂಜ್ ರೀತಿಯಲ್ಲಿ ಫ್ರೇಮ್ ಆಗಿರುತ್ತೆ. ಭಾರವನ್ನ ಎತ್ತೋದಕ್ಕೆ ಸಾಧ್ಯವಾಗೋದಿಲ್ಲ. ಈವನ್ ಅವರ ದೇಹದ ಭಾರವನ್ನೇ ಅವ್ರಿಗೆ ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಂಥ ಕೇಸಸ್ ಅಲ್ಲಿ ಕೂಡ ಫ್ರಾಕ್ಚರ್ಸ್, ಮೂಳೆಯಲ್ಲಿ ನೋವು ಈ ತರದೆಲ್ಲ ಕಾಣಿಸ್ಕೊಳ್ಬಹುದು. ಇನ್ನು ರಿಕೆಟ್ಸ್, ಇಲ್ಲಿ ನಾವು 2 ಚಿತ್ರವನ್ನ ನೋಡ್ತಾ ಇದ್ದೀವಿ. ರಿಕೆಟ್ಸ್ ಅಂದ್ರೆ ಕ್ಯಾಲ್ಸಿಯಂನ ಕೊರತೆಯಿಂದ ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಉಂಟಾಗಬಹುದಾದಂತಹ ಒಂದು ಸಮಸ್ಯೆಗೆ ರಿಕೆಟ್ಸ್ ಅಂತ ಕರಿತೀವಿ. ಈಗ ಚಿಕ್ಕ ಮಕ್ಕಳು ಹುಟ್ಟಿದಾಗ ಅವು ಎದ್ದು ನಡೆಯೋ ಸಾಮರ್ಥ್ಯವನ್ನ ಪಡ್ಕೊಂಡಿರಲ್ಲ. ಯಾಕೆ ಅಂತಂದ್ರೆ ಅವುಗಳ ಮೂಳೆ ಗಟ್ಟಿ ಇಲ್ಲ ಅನ್ನೋ ಕಾರಣಕ್ಕೆ. ಬೆಳೀತಾ ಬೆಳೀತಾ ಅವು ತಾಯಿ ಹಾಲನ್ನ ಸೇವಿಸ್ತಾ ಮಿಲ್ಕ್ ಇಸ್ ಅ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತ ಆಗ್ಲೇ ಹೇಳಿರೋ ಹಾಗೆ ಆ ಹಾಲಿನಲ್ಲಿ ಇರುವಂತ ಕ್ಯಾಲ್ಸಿಯಂನ ಹೀರ್ಕೊಂಡು ಮೂಳೆಗಳು ಗಟ್ಟಿ ಆಗ್ತಾ ನಂತರ ಮಗು ಎದ್ದು ನಿಲ್ಲೋದಕ್ಕೆ, ನಡೆಯೋದಕ್ಕೆ ಪ್ರಾರಂಭಿಸುತ್ತೆ. ಆ ಸಮಯದಲ್ಲಿ ಮೂಳೆಗಳು ಸರಿಯಾಗಿ ಫಾರ್ಮೇಶನ್ ಆಗಿದ್ರೆ, ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಸಿಫೈಡ್ ಆಗಿದ್ರೆ ಆಗ ಮಗು ಸರಿಯಾಗಿ ನಡೆಯುತ್ತೆ. ಒಂದು ವೇಳೆ ಆಗಿಲ್ಲ ಅಂದ್ರೆ ಮೂಳೆ ಹಾರ್ಡ್ ಆಗೋ ಬದಲಿಗೆ ಸ್ಮೂತ್ ಆಗಿ ಸ್ಪಾಂಜ್ ರೀತಿಯಲ್ಲಿ ಮೂಳೆ ಫ್ರೇಮ್ ಆಗಿದ್ದಾಗ ಆ ಮಗುವಿನ ದೇಹದ ಭಾರವನ್ನ ಅದರ ಕಾಲ್ಗಳು ತಡ್ಕೊಳ್ಳೋ ಕೆಪಾಸಿಟಿ ಇರುವುದಿಲ್ಲ. ಆಗ ಮೂಳೆಗಳು ಈ ರೀತಿ ಬಿಲ್ಲಿನ ಆಕಾರಕ್ಕೆ ಹೀಗೆ ಬಗ್ಗುತ್ತೆ. ಇದನ್ನ ನಾವು ರಿಕೆಟ್ಸ್ ಅಂತ ಕರಿತೀವಿ. ಇನ್ನು ಟೆಟಾನಿ ಅಂತ ಅಂದ್ರೆ ಕ್ಯಾಲ್ಸಿಯಂನ ಕೊರತೆಯಿಂದ, ಅವಾಗ್ಲೇ ಕಾರ್ಯಗಳೇನು ಅಂತ ನೋಡುವಾಗ್ಲೇ ನಾವು ನೋಡಿದ್ವಿ, ಅಲ್ಲಿ ನಮ್ಮ ಸ್ನಾಯುಗಳ ಏನಂತೀವಿ ಮೂವ್ಮೆಂಟ್, ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಅಂತ ಏನ್ ಕರಿತೀವಿ, ಇದಕ್ಕೆ ಕ್ಯಾಲ್ಸಿಯಂನ ಅಗತ್ಯತೆ ಇದೆ ಅಂತ. ಕ್ಯಾಲ್ಸಿಯಂ ಕೊರತೆ ಇದ್ದಾಗ ಈ ರೀತಿ ನಮ್ಮ ಸ್ನಾಯುಗಳು ಸೆಟೆದುಕೊಳ್ತವೆ, ಸರಿಯಾಗಿ ನಮ್ಗೆ ಮೂವ್ಮೆಂಟ್ ಮಾಡೋದಕ್ಕಾಗೋದಿಲ್ಲ, ಕೆಲಸ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಇದನ್ನ ಟೆಟಾನಿ ಅಂತ ಕರಿತೀವಿ. ಸೊ ಈ ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಮಲೇಷಿಯಾ, ರಿಕೆಟ್ಸ್ ಹಾಗೆ ಟೆಟಾನಿ ಅನ್ನುವಂಥದ್ದು ಮೇಜರ್ ಆಗಿ ಕ್ಯಾಲ್ಸಿಯಂ ಕೊರತೆಯಿಂದ ಕಂಡು ಬರುವಂತಹ ಡೆಫಿಷಿಯನ್ಸಿ ಡಿಸಾರ್ಡರ್ಗಳು. ಇದಿಷ್ಟು ಕ್ಯಾಲ್ಸಿಯಂ ಬಗ್ಗೆ. ಆದ್ರೆ ನೆಕ್ಸ್ಟ್ ಪ್ರಮುಖ ಖನಿಜಗಳಲ್ಲಿ ನಂತರದಲ್ಲಿ ಬರುವಂತದ್ದು ಫಾಸ್ಫರಸ್ ಕೂಡ ಕ್ಯಾಲ್ಸಿಯಂನ ಜೊತೆ ಸೇರಿ ಮೂಳೆಗಳ ಸಾಂದ್ರತೆನ ಹೆಚ್ಚಿಸುವಂತ ಕೆಲಸವನ್ನ ಮಾಡುತ್ತೆ. ಯೂಶುವಲಿ 1:1 ರೇಷಿಯೋ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಬೇಕು ಅಂತ ಹೇಳ್ತೀವಿ. ಕೆಲವು ಸಂದರ್ಭಗಳಲ್ಲಿ 1:1.4 ಅಂತ ಕೂಡ ಹೇಳ್ತೀವಿ. ಸೊ ಫಾಸ್ಫರಸ್ ಕೂಡ ಕ್ಯಾಲ್ಸಿಯಂನ ಜೊತೆ ಸೇರಿ ನಮ್ಮ ಮೂಳೆ ಹಾಗೂ ಹಲ್ಲುಗಳ ಬೆಳವಣಿಗೆ ಹಾಗೂ ಅದರ ಸಾಂದ್ರತೆಗೆ ಸಹಾಯವನ್ನ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಮ ರಕ್ತದ pH ನ ಬ್ಯಾಲೆನ್ಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಇದರ ಜೊತೆಯಲ್ಲಿ ನಾವು ಪೋಷಕಾಂಶಗಳು ಅನ್ನುವಾಗ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಒಂದು ಪದವನ್ನ ನೋಡಿದ್ವಿ. ಅವುಗಳು ನಮ್ಮ ದೇಹದ ಒಳಗಡೆ ಮೆಟಬಾಲಿಸಮ್ ಆಗಿ ಶಕ್ತಿಯಾಗಿ ಕನ್ವರ್ಟ್ ಆಗ್ಬೇಕಾಗತ್ತೆ. ಈ ಕೆಲಸದಲ್ಲಿ ಕೂಡ ಫಾಸ್ಫರಸ್ ತನ್ನ ಪಾತ್ರವನ್ನ ವಹಿಸುತ್ತೆ. ಇನ್ನು RDA ಏನ್ ಬೇಕು ಫಾಸ್ಫರಸ್ ಅಂತ ನಾವು ನೋಡೋದಾದ್ರೆ, ವಯಸ್ಕ ಪುರುಷರಿಗೂ ಹಾಗೂ ಮಹಿಳೆಯರಿಗೂ ಇಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಇಬ್ಬರಿಗೂ ಒಂದು ದಿನಕ್ಕೆ 1000 mg ಅಂದ್ರೆ ದಿನಕ್ಕೆ 1 ಗ್ರಾಮ್ನಷ್ಟು ಫಾಸ್ಫರಸ್ ನಮ್ಗೆ ಬೇಕಾಗುತ್ತೆ. ಇವುಗಳ ಆಹಾರ ಮೂಲಗಳು ಯಾವ್ದ್ಯಾವುದು? ಅಗೈನ್ ಹಾಲು, ಚೀಸ್, ಅದು ಡೈರಿ ಅಥವಾ ಡೈರಿಯ ಉತ್ಪನ್ನಗಳು, ಮತ್ತೆ ಲೀನ್ ಮೀಟ್ ಅಂದ್ರೆ ಕೊಬ್ಬು ಇಲ್ಲದೆ ಇರುವಂತಹ ಮಾಂಸಾಹಾರ, ಕೋಳಿ ಮಾಂಸ ಇರ್ಬೋದು, ಮೀನ್ ಇರ್ಬೋದು. ಆಮೇಲೆ ಹೋಲ್ ಗ್ರೇನ್ಸ್ ಅಂತ ಅಂದ್ರೆ ಈ ದವಸಗಳು ಅಂತ ಏನ್ ಕರಿತೀವಲ್ಲ, ಅಕ್ಕಿ, ರಾಗಿ, ಗೋಧಿ, ಇವುಗಳು ಅಂದ್ರೆ ತುಂಬಾ ಪಾಲಿಶಿಂಗ್ ಮಾಡದೇ ಇರುವಂತಹ ಗ್ರೇನ್ಸ್ ಗಳಲ್ಲಿ, ಹಾಗೆ ಕಾಳುಗಳಲ್ಲಿ ಮತ್ತೆ ಎಣ್ಣೆ ಕಾಳುಗಳಲ್ಲಿ ಕೂಡ ಫಾಸ್ಫರಸ್ನ ಅಂಶ ತುಂಬಾ ಹೇರಳವಾಗಿ ಸಿಗುತ್ತೆ. ಪ್ರತಿನಿತ್ಯ ಇವುಗಳನ್ನ ನಾವು ಒಂದಿಷ್ಟು ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ಬಳಸ್ತಾ ಬಂದ್ರೆ ಫಾಸ್ಫರಸ್ ಕೊರತೆನ ನಾವು ನಿವಾರಿಸ್ಕೊಳ್ಬಹುದು. ಒಂದು ವೇಳೆ ಫಾಸ್ಫರಸ್ನ ಕೊರತೆ ಆದ್ರೆ ಯಾವೆಲ್ಲ ಸಮಸ್ಯೆಗಳು ನಮ್ಗೆ ಕಾಣಿಸ್ಕೊಳ್ಳುತ್ತೆ? ಅಗೇನ್ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಂದ ಏನ್ ಕಾಣಿಸ್ಕೊಳ್ತಿತ್ತು ಆ ಸಮಸ್ಯೆಗಳು ಇಲ್ಲೂ ಕಾಣಿಸ್ಕೊಳ್ಳುತ್ತೆ. ಹಲ್ಲು ಮತ್ತೆ ಬೋನುಗಳ, ಮೂಳೆಗಳ ಏನ್ ಹೇಳ್ತೀವಿ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಆಮೇಲೆ ವೀಕ್ನೆಸ್ ಕಾಣಿಸ್ಕೊಳ್ಳುತ್ತೆ. ಅನೊರೆಕ್ಸಿಯಾ ಅಂದ್ರೆ ಹಸಿವು ಆಗದೇ ಇರುವಂತ ಒಂದು ಸ್ಥಿತಿ, ಅಂದ್ರೆ ಊಟದ ಹೊತ್ತಾದ್ರೂ ಕೂಡ ಹಸಿವೆ ಆಗದಿರುವಂತ ಒಂದು ಸ್ಥಿತಿ ಕೂಡ ಫಾಸ್ಫರಸ್ನ ಕೊರತೆಯಿಂದ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಮೈಕೈಯಲ್ಲಿ ಸಾಧಾರಣವಾಗಿ ನೋವು ಕಾಣಿಸ್ಕೊಳ್ಳೋದು ಫಾಸ್ಫರಸ್ ಕೊರತೆಯಲ್ಲಿ ಇವು ಸಾಮಾನ್ಯ ಲಕ್ಷಣಗಳು ಆಗಿರ್ತವೆ. ಇನ್ನು ಮುಂದಿನ ಮ್ಯಾಕ್ರೋ ಮಿನರಲ್ ಮೆಗ್ನೀಷಿಯಂ ನಮ್ಗೆ ತುಂಬಾ ಮುಖ್ಯವಾಗಿ ಬೇಕಿರೋದು ನರ್ವ್ ಟ್ರಾನ್ಸ್ಮಿಷನ್ಗೆ. ಈ ಕ್ಯಾಲ್ಸಿಯಂ ಕೂಡ ನಮ್ಗೆ ನರ್ವ್ ಇಂಪಲ್ಸ್ ಕ್ಯಾರಿ ಮಾಡೋದಕ್ಕೆ ಬೇಕು ಅಂತ ನಾವು ನೋಡಿದ್ವಿ, ಹಾಗೆ ಮೆಗ್ನೀಷಿಯಂ ಕೂಡ. ಸೊ ಈಗ ಒಂದು ಮಗು ಏನೋ ಹೇಳ್ತಾ ಇದ್ದಾರೆ
ಸ್ಕೂಲಲ್ಲಿ ಪಾಠ ಮಾಡ್ತಾ ಇದ್ರೆ ಅದನ್ನ ಸರಿಯಾಗಿ ಗ್ರಹಿಸಕ್ ಆಗ್ತಿಲ್ಲ ಅಂತಂದ್ರೆ ನಾವು ದಡ್ಡ ಅಂತ ಪಟ್ಟ ಕಟ್ಟಿಬಿಡ್ತೇವೆ. ಆದ್ರೆ ಮಗುವಿನ ದೇಹದಲ್ಲಿ ಯಾವ್ದಾದ್ರೂ ಈ ತರ ಖನಿಜಗಳ ಅಥವಾ ವಿಟಮಿನ್ಗಳ ಕೊರತೆ ಇದ್ದಾಗ ಕೂಡ ಈ ರೀತಿ ಸಮಸ್ಯೆ ಆಗಬಹುದು. ಅವುಗಳ ಗ್ರಹಿಕೆ ತಡ ಆಗ್ಬಹುದು. ಮೆಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂ ಕೊರತೆಯಿಂದ ಕೂಡ ಈ ರೀತಿ ನರ್ವ್ ಟ್ರಾನ್ಸ್ಮಿಷನ್ ನ ಕೆಲಸವನ್ನು ಮೆಗ್ನೀಷಿಯಂ ಮಾಡ್ತಾ ಇರುತ್ತೆ. ಇವುಗಳ ಕೊರತೆಯಿಂದ ಅವ್ರಿಗೆ ಬುದ್ಧಿಮತ್ತೆ ಸಾಮರ್ಥ್ಯ ಕುಂಠಿತವಾಗಬಹುದು. ಇನ್ನು ಎರಡನೇ ಕಾರ್ಯ ಏನ್ ಮಾಡುತ್ತೆ ಅಂದ್ರೆ, ಅವಾಗ್ಲೇ ಹೇಳಿದ ಹಾಗೆ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹದ ಜೀವಕೋಶಗಳ ಒಳಗೆ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ. ಅದರ ಮಧ್ಯದಲ್ಲಿ ಇದು ಕ್ಯಾಟಲೈಸ್ಟ್ ಆಗಿ, ಅಂದ್ರೆ ಬ್ರೋಕರ್ ರೀತಿಯಲ್ಲಿ ಮೆಗ್ನೀಷಿಯಂ ಕೆಲಸ ಮಾಡಬೇಕಾಗುತ್ತೆ. ಆನಂತರ ನಮ್ಮ ಮಾಂಸಖಂಡಗಳ ಚಟುವಟಿಕೆಗೆ ಕೂಡ ಮೆಗ್ನೀಷಿಯಂ ಬೇಕಾಗುತ್ತೆ. ಹಾಗೆ ಮೂಳೆ, ಮಾಂಸಖಂಡ ಹಾಗೂ ನಮ್ಮ ರಕ್ತ ಕಣಗಳ ಒಂದು ಭಾಗವಾಗಿ ಕೂಡ ಮೆಗ್ನೀಷಿಯಂ ಕೆಲಸ ಮಾಡುತ್ತೆ. ಅಂಡ್ ಇವುಗಳ ಡಿಫಿಷಿಯನ್ಸಿಯಿಂದ ಸಾಧಾರಣವಾಗಿ ಎಮೋಷನಲ್ ಆಗೋದು ಅಥವಾ ಮೆಂಟಲ್ ಅಂದ್ರೆ ಗ್ರಾಸ್ಪ್ ಮಾಡೋದು ಅಥವಾ ಬುದ್ಧಿಮತ್ತೆ, ಈ ರೀತಿಯ ಬುದ್ಧಿಮಾಂದ್ಯತೆ, ಈ ರೀತಿಯ ಸಮಸ್ಯೆಗಳನ್ನ ನಾವು ಜನರಲ್ ಆಗಿ ನೋಡ್ತೀವಿ. ಇನ್ನು RDA ಏನಪ್ಪಾ, ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಅಂತ ಹೇಳಿದ್ದಾರೆ. ವಯಸ್ಕ ಪುರುಷರು 370 ಮಿಲಿಗ್ರಾಂನಷ್ಟು ಮೆಗ್ನೀಷಿಯಂನ ತೆಗೆದುಕೊಳ್ಬೇಕಾಗುತ್ತೆ ಪ್ರತಿನಿತ್ಯ. ಮಹಿಳೆಯರು 310 ಮಿಲಿಗ್ರಾಂನಷ್ಟು ಫಾಸ್ಫರಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾವ ಆಹಾರಗಳಲ್ಲಿ ಮೆಗ್ನೀಷಿಯಂ ಹೇರಳವಾಗಿದೆ ಅಂತ ನಾವು ನೋಡೋದಾದ್ರೆ, ಬಾಳೆಹಣ್ಣು, ತರಕಾರಿಗಳು, ಹಾಗೆ ದವಸ ಧಾನ್ಯಗಳು, ಬಟರ್ ಫ್ರೂಟ್ ಅಂತ ಏನ್ ಕರಿತೀವಿ, ಅದು ಸಾಧಾರಣವಾಗಿ ಎಲ್ಲಾ ಮಿನರಲ್ಗಳು ತುಂಬಾ ರಿಚ್ ಇರುವಂತ ಒಂದು ಹಣ್ಣು. ಬೆಣ್ಣೆ ಹಣ್ಣು ಅಂತ ಕರಿತೀವಿ, ಅವಕಾಡೋ ಅಂತ ಕರಿತೀವಿ. ಇನ್ನು ಎಣ್ಣೆ ಕಾಳುಗಳಲ್ಲಿ ಮತ್ತೆ ಸಮುದ್ರದಲ್ಲಿ ಸಿಕ್ಕುವಂತ ಆಹಾರಗಳಲ್ಲಿ ಕೂಡ ಮೆಗ್ನೀಷಿಯಂನ ಅಂಶ ತುಂಬಾ ಹೆಚ್ಚಾಗಿ ಸಿಕ್ಕುತ್ತೆ. ಈಗ ನಾವು ಮ್ಯಾಕ್ರೋ ಮಿನರಲ್ಸ್ ಅಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್ ಹಾಗೆ ಮೆಗ್ನೀಷಿಯಂನ ಕಾರ್ಯಗಳನ್ನ ಈಗಾಗಲೇ ನೋಡಿದ್ವಿ. ನಂತರ ನಾವು ಟ್ರೇಸ್ ಎಲಿಮೆಂಟ್ಸ್ ಅಂದ್ರೆ ಮೈಕ್ರೋ ಮಿನರಲ್ಸ್ ಅಂದ್ರೆ ಸೂಕ್ಷ್ಮ ಖನಿಜಗಳು, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಿರುವಂತದ್ದು. ಎಷ್ಟು ಕಡಿಮೆ ಅಂದ್ರೆ 100 ಮಿಲಿಗ್ರಾಂಗಿಂತ ಕಡಿಮೆ ಪ್ರಮಾಣದಲ್ಲಿ ಬೇಕಿರುವಂತ ಖನಿಜಗಳನ್ನ ನಾವು ಟ್ರೇಸ್ ಮಿನರಲ್ಸ್ ಅಥವಾ ಮೈಕ್ರೋ ಮಿನರಲ್ಸ್ ಅಂತ ಕರಿತೀವಿ. ಇವು ಕಡಿಮೆ ಪ್ರಮಾಣದಲ್ಲಿ ಬೇಕಿದ್ರು ಕೂಡ ಇವುಗಳನ್ನ ನಾವು ಪ್ರತಿನಿತ್ಯ ತಗೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಇವುಗಳ ಕೊರತೆ ತುಂಬಾ ಸೀರಿಯಸ್ ಆದಂತ ಅಸ್ವಸ್ಥತೆಗೆ ನಮ್ಮನ್ನ ಗುರಿ ಮಾಡಿಬಿಡಬಹುದು. ಹಂಗಾಗಿ ಬೇಕಿರೋದು ಕಡಿಮೆ ಪ್ರಮಾಣದಲ್ಲೇ ಆಗಿದ್ರು ಕೂಡ ಇವುಗಳನ್ನ ನಾವು ಖಂಡಿತವಾಗಿ ಡೈಲಿ ಬೇಸಿಸ್ ಅಲ್ಲಿ ತೆಗೆದುಕೊಳ್ಳೇಬೇಕಾಗತ್ತೆ. ಟ್ರೇಸ್ ಮಿನರಲ್ಸ್ ಅಂತ ಬಂದಾಗ ಮೊದಲಿಗೆ ಬಂದು ನಿಂತ್ಕೊಳ್ಳೋದು ಕಬ್ಬಿಣದ ಅಂಶ. ಐರನ್, ಎಲ್ಲರೂ ಕೇಳಿರ್ತೀವಿ, ಕಬ್ಬಿಣದ ಕೊರತೆಯಿಂದ ನಮ್ಗೆ ಅನಿಮಿಯಾ ಬರುತ್ತೆ ಅನ್ನೋ ಪದ ಸಾಧಾರಣವಾಗಿ ನಾವು ಕೇಳಿಯೇ ಇರ್ತೀವಿ. ಹಂಗಾಗಿ ಐರನ್ ನಮ್ಮ ದೇಹದಲ್ಲಿ ಏನೆಲ್ಲ ಕೆಲಸವನ್ನ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರುತ್ತೆ. ಅದರಿಂದಾನೇ ನಮ್ಮ ರಕ್ತ ಕಣಗಳಿಗೆ ಕೆಂಪು ಬಣ್ಣ ಬರುತ್ತೆ ಅಂತ ನಾವೆಲ್ಲರೂ ಶಾಲೆಯಲ್ಲಿ ಕಲ್ತಿದೀವಿ. ಇದರ ಕೆಲಸ ಏನು ಅಂತಂದ್ರೆ, ಹಿಮೋಗ್ಲೋಬಿನ್ ಆಕ್ಸಿಜನ್ ನ ಹಿಡಿದಿಟ್ಕೊಂಡು ನಮ್ಮ ದೇಹದ ಅಂಗಾಂಗಗಳಿಗೆ चलो
ಸಾರಿ, ನೆಟ್ವರ್ಕ್ ಇಶ್ಯೂ ಇಂದ ಡಿಸ್ಕನೆಕ್ಟ್ ಆಗ್ಬಿಡ್ತು. ಹೌದೌದು. ಮುಂದುವರ್ಸ್ರಿ ಮೇಡಮ್ ನೀವು. ಮೇಡಮ್ ಎಲ್ಲಿವರೆಗೂ ಕೇಳಿಸ್ತು? ಆ, ಐರನ್ ಬಗ್ಗೆ ಹೇಳ್ತಾ ಇದ್ದೆ. ಮೇಡಮ್ ಹಿಮೋಗ್ಲೋಬಿನ್ ಕಂಟೆಂಟ್ ಇಟ್ ಇಸ್ ಐರನ್. Thank you to Biswal sir who's present here. ಇನ್ನ 6 minutes ಏನೋ ಟೈಮ್ ಇದೆ ಮೇಡಮ್. ಅಷ್ಟೇ ಇರೋದ ಟೈಮ್? ಓಕೆ, ಫೈನ್. ಬೇಗ ಮಾಡ್ತಾರೆ. ಇನ್ನು ಐರನ್ ಎಷ್ಟು ಬೇಕು ಒಂದು ದಿನಕ್ಕೆ ಅಂತ ನಾವು ನೋಡೋದಾದ್ರೆ, ಪುರುಷರಿಗೆ 11, ಮಹಿಳೆಯರಿಗೆ 15, ಹೆಣ್ಣು ಮಕ್ಕಳು ಐರನ್ನ ಹೆಚ್ಚು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿ ತಿಂಗಳು ಅವ್ರಿಗೆ ಮೆನ್ಸಸ್ ಆಗುವಾಗ ಒಂದಿಷ್ಟು ಕಬ್ಬಿಣದ ಅಂಶ ಲಾಸ್ ಆಗುತ್ತೆ. ಅದನ್ನ ರೀಪ್ಲೇಸ್ ಮಾಡ್ಕೊಳ್ದೆ ಹೋದ್ರೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಅವ್ರು ಅನಿಮಿಕ್ ಆಗ್ತಾರೆ. ಸೊ ಏನ್ ಸಮಸ್ಯೆ ಆಗುತ್ತೆ ಅಂತ ನಾವು ನೋಡುವಾಗ, ಇಲ್ಲಿ ಮೊದಲನೇ ಚಿತ್ರದಲ್ಲಿ ನಾರ್ಮಲ್ RBC ಇದ್ರೆ, ಎರಡನೇದ್ರಲ್ಲಿ ಅನಿಮಿಕ್ ಆದಾಗ RBC ಯಾವ ರೀತಿ ಇರುತ್ತೆ ಅಂತ. ಅನಿಮಿಕ್ ಆದಾಗ ಯೂಶ್ವಲಿ ನಮ್ಗೆ ಆಯಾಸ ಕಾಣಿಸ್ಕೊಳ್ಳುತ್ತೆ, ತಲೆ ಸುತ್ತು ಬರುತ್ತೆ, ತೂಕ ಕಡಿಮೆ ಆಗುತ್ತೆ, ಬಿಳಿಚ್ಕೊಳ್ಳುತ್ತೆ, ಚರ್ಮ ಹಾಗೂ ಕಣ್ಣು ಬಿಳಿಚ್ಕೊಳ್ಳುತ್ತೆ, ಹಾಗೆ ಕೈ ಮತ್ತೆ ಕಾಲು ಸದಾ ತಣ್ಣಗೆ ಇರುವಂತ ಒಂದು ಫೀಲ್ ಆಗುತ್ತೆ. ಇನ್ನು ನಂತರದ್ದು ಅಯೋಡಿನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮೈಕ್ರೋ ಮಿನರಲ್. ಇವುಗಳ ಮೂಲ ನಮ್ಗೆ ಸಮುದ್ರದ ಆಹಾರದಲ್ಲಿ ಸಿಕ್ಕುತ್ತೆ. ಇವುಗಳು ನಮ್ಮ ಮೆಟಬಾಲಿಸಮ್ ನ ಮೇಂಟೈನ್ ಮಾಡೋದಕ್ಕೆ ಬೇಕಾಗುತ್ತೆ. ನಮ್ಮ ಥೈರಾಕ್ಸಿನ್ ಹಾರ್ಮೋನ್ ಏನಿದೆ ಅದರ ಉತ್ಪತ್ತಿಗೆ ಇದು ಬೇಕಾಗುತ್ತೆ. ಇದರ ಕೊರತೆಯಿಂದ ಗಾಯ್ಟರ್, ಕ್ರೆಟಿನಿಸಮ್, ಮಿಕ್ಸೆಡಿಮಾ ಅನ್ನುವಂಥ ಕಂಡೀಷನ್ಗಳು ಬರುತ್ತೆ. ಗಾಯ್ಟರ್ ಅಂದ್ರೆ ಗಳಗಂಡ ರೋಗ ಕೇಳಿರಬಹುದು. ಅಯೋಡಿನ್ ಕೊರತೆಯಿಂದ ಥೈರಾಕ್ಸಿನ್ ಉತ್ಪತ್ತಿ ಕಷ್ಟ ಆಗಿ ಆ ಥೈರಾಯ್ಡ್ ಗ್ಲ್ಯಾಂಡ್ ಊದ್ಕೊಳ್ಳೋ ಕಂಡೀಷನ್ಗೆ ಗಾಯ್ಟರ್ ಅಂತ ಕರಿತೀವಿ. ಕ್ರೆಟಿನಿಸಮ್ ಅಂತ ಅಂದ್ರೆ ದೇಹದ ಈ ಥೈರಾಕ್ಸಿನ್ ಅನ್ನೋದು ಗ್ರೋತ್ ಹಾರ್ಮೋನ್. ಇದು ಉತ್ಪತ್ತಿ ಆಗದೆ ಹೋದಾಗ ಅಯೋಡಿನ್ ಕೊರತೆಯಿಂದ ಬೆಳವಣಿಗೆ ಕುಂಠಿತವಾಗುತ್ತೆ, ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆ. ಅದನ್ನ ಕ್ರೆಟಿನಿಸಮ್ ಅಂತ ಕರಿತೀವಿ. ಇನ್ನು ಮಿಕ್ಸೆಡಿಮಾ ಕಾಲಲ್ಲಿ ಹಾಗೂ ಮುಖದಲ್ಲಿ ಈ ರೀತಿಯ ನೀರು ತುಂಬಿಕೊಂಡ ಊತ ಕಾಣಿಸ್ಕೊಳ್ಳುತ್ತೆ. ಇದನ್ನ ನಾವು ಓವರ್ಕಮ್ ಮಾಡಬೇಕು ಅಂತಂದ್ರೆ ಅಯೋಡಿನ್ ಇರುವಂತ ಆಹಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಯೂಶ್ವಲಿ ಸಮುದ್ರ ಆಹಾರಗಳಲ್ಲಿ ಹೆಚ್ಚಾಗಿರುತ್ತೆ, ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಇರುತ್ತೆ. ಇನ್ನು ನಾವು ತೆಗೆದುಕೊಳ್ತಿರುವಂತ ಅಯೋಡೈಸ್ಡ್ ಸಾಲ್ಟ್ ಅಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ಅಯೋಡಿನ್ ನಮ್ಗೆ ದೊರೆಯುತ್ತೆ. ನೆಕ್ಸ್ಟ್ ಫ್ಲೋರೈಡ್ ಅಗತ್ಯತೆಗಿಂತ ಹೆಚ್ಚಾಗಿ ಇವುಗಳು ಟಾಕ್ಸಿಸಿಟಿ ಬಗ್ಗೆ ನಾವು ಗಮನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ಎಲ್ಲರೂ ಬೋರ್ವೆಲ್ ನೀರ್ನ ಕುಡಿತಿರೋದ್ರಿಂದ ತುಂಬಾ ಆಳಕ್ಕೆ ಬೋರ್ವೆಲ್ ಅನ್ನ ಕೊರೆದು ತೆಗೆಯೋ ಕಾರಣ ಅಂಥ ನೀರಿನಲ್ಲಿ ಫ್ಲೋರಿನ್ ಅಂಶ ಹೆಚ್ಚಾಗಿ ಇದ್ದಾಗ ಇದರಿಂದ ನಮ್ಗೆ ಫ್ಲೋರೋಸಿಸ್ ಅನ್ನುವಂಥ ಕಾಯಿಲೆ ಕಾಣಿಸ್ಕೊಳ್ಬಹುದು. ನಾವು ಫ್ಲೋರಿನ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ನಾವು ಕುಡಿಯೋ ನೀರಿನಲ್ಲೇ ಸಾಮಾನ್ಯವಾಗಿ ನಮ್ಗೆ ಬೇಕಾಗಿರುವಂತಹ ಫ್ಲೋರಿನ್ ಸಿಕ್ಕಿಬಿಡುತ್ತೆ. ಇನ್ನು ಒಂದ್ ವೇಳೆ ಫ್ಲೋರಿನ್ ಜಾಸ್ತಿ ಆದ್ರೆ, ಅಂದ್ರೆ ತುಂಬಾ ಆಳದಿಂದ ತೆಗೆದು ನೀರನ್ನ ಕುಡಿತಿರುವಂತಹ ನೀರಲ್ಲಿ ಫ್ಲೋರಿನ್ ಅಂಶ ಜಾಸ್ತಿ ಇದ್ದಾಗ ಫ್ಲೋರೋಸಿಸ್ ಆಗುತ್ತೆ. ಈ ರೀತಿಯ ಹಲ್ಲುಗಳಲ್ಲಿ ಡಿಫಾರ್ಮೇಟಿಸ್ ನೋಡ್ತೀವಿ. ಹಾಗೆ ಅಂಗಾಂಗಗಳ ಮೇಲೆ ಕೂಡ ಫ್ಲೋರಿನ್ ಕೂತ್ಕೊಂಡು, ಈಗ ಹಾರ್ಟ್ ಮೇಲೆ ಕೂತ್ಕೊಂಡ್ರೆ ಹಾರ್ಟ್ ಒಂಥರ ಅದರ ಏನೋ ಫ್ಲೆಕ್ಸಿಬಿಲಿಟಿನ ಕಳ್ಕೊಳ್ಳುವಂತ ಸಂದರ್ಭ, ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ. ಯೂಶ್ವಲಿ ನೀರಿನ ಕೊರತೆ ಎಲ್ಲಿದೆ ಅಂತಲ್ಲಿ ಬೋರ್ವೆಲ್ ವಾಟರ್ನ ಯೂಸ್ ಮಾಡೋದು ತುಂಬಾ ಗಮನ ಇಟ್ಕೋಬೇಕಾಗುತ್ತೆ. ಸೊ ಬೇರೆ ದಾರಿನೇ ಇಲ್ಲ, ಇದೇ ನೀರ್ನ ಬಳಸಬೇಕು ಅಂತ ಅಂದ್ರೆ ಸಮ ಪ್ರಮಾಣದಲ್ಲಿ ಅವರು ಒಂದಿಷ್ಟು ವಿಟಮಿನ್ ಸಿ ನ ಹೆಚ್ಚಾಗಿ ತೆಗೆದುಕೊಳ್ತಾ ಬಂದ್ರೆ ಆ ಸಮಸ್ಯೆನ ನಾವು ನಿವಾರಿಸ್ಕೊಳ್ಬಹುದು. ಇನ್ನು ಕೊನೆಯದಾಗಿ ಜಿಂಕ್ ನಮ್ಗೆ ಕೊಲಾಜನ್ ಫಾರ್ಮೇಶನ್, ಗಾಯ ವಾಸಿಯಾಗೋದಕ್ಕೆ ಹಾಗೆ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಬೇಕಾಗುತ್ತೆ. ಈ ಕೋವಿಡ್ ಬಂದಾಗ ಮೆಡಿಸಿನ್ ಹೇಳ್ತಿದ್ದಿದೆ ಅದು ಜಿಂಕ್ ಟ್ಯಾಬ್ಲೆಟ್ ನ ತಗೊಳ್ಳಿ, ವಿಟಮಿನ್ ಸಿ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಾಗೆ ನಮ್ಗೆ ಏನಾದ್ರು ತಿಂದಾಗ ಆಹಾರವನ್ನ ಟೇಸ್ಟ್ ಮಾಡೋದಕ್ಕೆ ಸಹಾಯ ಮಾಡುವಂತಹ ಒಂದು ಮಿನರಲ್ ಇದು. ಎಲ್ಲೆಲ್ಲಿ ಸಿಗುತ್ತೆ? ಸೀ ಫುಡ್ ಅಲ್ಲಿ, ಯಾವುದೇ ಪ್ರಾಣಿಯ ಲಿವರ್ ಅಲ್ಲಿ, ಮೊಟ್ಟೆಯಲ್ಲಿ, ಹಾಲಲ್ಲಿ, ಹಾಗೆ ಕಾಳುಗಳಲ್ಲಿ ಹೇರಳವಾಗಿ ಸಿಗುತ್ತೆ. ಜಿಂಕ್ ಕೊರತೆಯಿಂದ ಕೂಡ ಅನಿಮಿಯಾ ಉಂಟಾಗೋ ಸಾಧ್ಯತೆಗಳಿರುತ್ತೆ. ಗಾಯಗಳು ವಾಸಿಯಾಗುವಂತ ಅಂದ್ರೆ ಡಿಲೇ ಹೀಲಿಂಗ್ ಅಂತ ಏನ್ ಕರಿತೀವಿ ಅದು ಆಗೋ ಸಾಧ್ಯತೆಗಳಿರುತ್ತೆ. ಹಾಗೆ ಇದರ ಡೆಫಿಷಿಯನ್ಸಿಯಿಂದ ಡ್ವಾರ್ಫಿಸಮ್ ಅಂತ ಕರಿತೀವಿ, ಅಂದ್ರೆ ಎತ್ತರ ಬೆಳವಣಿಗೆ ಕುಂಠಿತಗೊಳ್ಳೋದು, ಡ್ವಾರ್ಫಿಸಮ್ ಆಗ್ಬೋದು. ಮತ್ತೆ ಸ್ಕಿನ್ ಮೇಲೆ ಈ ರೀತಿಯ ಲೆಷನ್ಸ್ ನ ನಾವು ನೋಡ್ತೀವಿ. ಇನ್ ಜನರಲ್ ಸಮ್ಮರಿ ಅಂತ ನಾವು ನೋಡಿದ್ರೆ, ಈಗ ಜನರಲ್ ಆಗಿ ಮಿನರಲ್ಸ್ ಅಲ್ಲಿ 2 ರೀತಿಯಲ್ಲಿ ತಗೋತೀವಿ ನಾವು, ಮ್ಯಾಕ್ರೋ ಮಿನರಲ್ಸ್ ಅಂಡ್ ಮೈಕ್ರೋ ಮಿನರಲ್ಸ್ ಅಂತ. ಅದರಲ್ಲಿ ಮ್ಯಾಕ್ರೋ ಮಿನರಲ್ಸ್ ನಮ್ಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂಡ್ ಫಾಸ್ಫರಸ್, ಈ ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ 2 ಮೂಳೆಗಳ ಮತ್ತು ಹಲ್ಲುಗಳ ಸಾಂದ್ರತೆಗೆ ಹೆಚ್ಚಿಗೆ ಬೇಕಾಗಿರುತ್ತೆ. ಇನ್ನು ಮೆಗ್ನೀಷಿಯಂ ನಮ್ಮ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಮಾಡೋದಕ್ಕೆ ಬೇಕಾಗಿರುತ್ತೆ. ಮೈಕ್ರೋ ಮಿನರಲ್ಸ್ ಅಂತ ಬಂದಾಗ ಐರನ್ ಮತ್ತೆ ಅಯೋಡಿನ್ ನಮ್ಮ ಮೆಟಬಾಲಿಸಮ್ಗೆ ಬೇಕಾಗಿದ್ರೆ, ಐರನ್ ನಮ್ಮ ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಬೇಕಾಗಿರುತ್ತೆ. ಇನ್ ಫ್ಲೋರಿನ್ ಕೊರತೆಗಿಂತ ನಾವು ಟಾಕ್ಸಿಸಿಟಿ ಅಂದ್ರೆ ಹೆಚ್ಚು ತೆಗೆದುಕೊಳ್ಳದೆ ಇರೋ ಹಾಗೆ ನಾವು ನಮ್ಮನ್ನ ನೋಡ್ಕೋಬೇಕಾಗತ್ತೆ. ಎಸ್ಪೆಷಲಿ ವಾಟರ್ ಸ್ಕೇರ್ಸಿಟಿ ಇರುವಂತ ಊರಿನವರು ಬೋರ್ವೆಲ್ ವಾಟರ್ನ ಕುಡಿಯುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಕೊಟ್ಟಿರೋ ಇಷ್ಟು ಸಮಯದಲ್ಲಿ ಇಷ್ಟನ್ನೇ ಕವರ್ ಮಾಡೋದಕ್ಕೆ ಸಾಧ್ಯ ಆಗಿದೆ.
ಹಿಂಗಾಗಿ ಅವಕಾಶ ಕೊಟ್ಟಂತ ಎಲ್ರಿಗೂ ವಿಜಯ ಮ್ಯಾಮ್, ಸುರೇಖಾ ಮ್ಯಾಮ್, ಹಾಗೆ ವೀಣಾ ಮೇಡಮ್, ಕಾಲೇಜ್ ಪ್ರಿನ್ಸಿಪಲ್ ನೇಮ್ ನಂಗೆ ಕಾಣಿಸ್ತಾ ಇಲ್ಲ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದ್ರೂ ಕ್ವೆಶನ್ಸ್ ಇದ್ರೆ, ಟೈಮ್ ಇದ್ರೆ, ಏನಾದ್ರು ಕ್ವೆರೀಸ್ ಇದ್ರೆ ಕೇಳಬಹುದು. ವಿಜಯ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೇಳಿಸ್ತಾ ಇಲ್ಲ ಏನು? ವಿಜಯ ಮ್ಯಾಮ್ ಮೇಡಮ್ ಫೀಡ್ಬ್ಯಾಕ್ ಲಿಂಕ್ ಪಾರ್ಟಿಸಿಪೆಂಟ್ಸ್ ಗೆ ಹಾಕಿದೀವಿ, ದಯವಿಟ್ಟು ಫೀಡ್ಬ್ಯಾಕ್ ತುಂಬಿ ಸಂಡೇ ನಿಮಗೆ ಕಂಪಲ್ಸರಿ ಸರ್ಟಿಫಿಕೇಟ್, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅನ್ನ ತಲುಪಿಸ್ತಾ ಇದ್ದೀವಿ. ಫೀಡ್ಬ್ಯಾಕ್ ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಇದೆ. ಚಾಟ್ ಬಾಕ್ಸ್ ಅಲ್ಲಿ ಫೀಡ್ಬ್ಯಾಕ್ ಲಿಂಕ್ ಇದೆ. ಓಕೆ, ಬಟ್ ಕೊಟ್ಟಿ